ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದು, ಇದರ ಬೆನ್ನಲ್ಲೇ ನಟ ದರ್ಶನ್ ಅವರಿಗೆ ಜಾಮೀನು ಸಿಗುವ ದೊಡ್ಡ ಸಿಗ್ನಲ್ ಒಂದು ಸಿಕ್ಕಿದೆ. ನಿಮಗೆಲ್ಲ ಗೊತ್ತಿರುವಂತೆ ಇದೇ ತಿಂಗಳ ಮೇ 5ರಂದು ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟನ್ನು ಹಂಚಿಕೊಂಡಿತ್ತು. ಅದು ಏನು ಅಂತ ನೋಡೋದಾದರೆ, ಒಂದು ವೇಳೆ ಯಾವುದೇ ಕ್ರೈಮ್ನ ವಿಚಾರಣೆ ಅಥವಾ ಟ್ರಯಲನ್ನು ಮುಗಿಸೋದಕ್ಕೆ ಯಾವುದೇ ಕೋರ್ಟ್ ಮತ್ತು ಪೊಲೀಸರು ತುಂಬಾ ಟೈಮನ್ನು ತಗೊಂಡ್ರೆ ಆರೋಪಿ ಮಾಡಿರುವಂಥ ತಪ್ಪು ಎಷ್ಟೇ ಸೀರಿಯಸ್ ಆಗಿದ್ರೂ ಕೂಡ ಆರೋಪಿಗೆ ಜಾಮೀನು ಪಡೆಯುವಂಥ ಹಕ್ಕು ಇದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದ್ದು, ನಟ ದರ್ಶನ್ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು. ಯಾಕಂದರೆ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರ ಟ್ರಯಲ್ ಈಗಾಗಲೇ ನಡೀತಿದ್ದು, ವಿಚಾರಣೆ ಮುಗಿಯೋದಕ್ಕೆ ಇನ್ನೂ ಕೂಡ 2-3 ವರ್ಷ ಬೇಕಾಗಬಹುದು ಅಂತ ಹೇಳಲಾಗುತ್ತಿದೆ. ಇದು ತುಂಬಾ ಲೇಟ್ ಪ್ರೋಸೆಸ್ ಆಗಿದ್ದು, ಅಲ್ಲಿ ತನಕ ನಟ ದರ್ಶನ್ ಅವರು ಯಾವುದೇ ಸಿನಿಮಾದಲ್ಲಿ ನಟಿಸೋದಕ್ಕೆ ಕೂಡ ಆಗಲ್ಲ ಮತ್ತು ನಟ ದರ್ಶನ್ ಅವರಿಗೆ ಜೈಲಲ್ಲೇ ಇರಬೇಕಾಗಿರುವ ಕಾರಣ ಈಗಾಗಲೇ ವಿಚಾರಣೆ ತಡ ಆಗ್ತಿದೆ ಅಂತ ನಟ ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಸುಪ್ರೀಂ ಕೋರ್ಟ್ನ ಈ ಒಂದು ಸ್ಟೇಟ್ಮೆಂಟ್ ಕೂಡ ನಟ ದರ್ಶನ್ ಅವರಿಗೆ ಬೇಲನ್ನು ನೀಡಬೇಕು ಅಂತಾನೆ ಹೇಳುತ್ತಿದ್ದು, ಆದಷ್ಟು ಬೇಗ ಯಾವುದೇ ತಕರಾರು ಇಲ್ಲದೆ ನಟ ದರ್ಶನ್ ಅವರಿಗೆ ಬೇಲ್ ಸಿಗುವಂಥ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳಬಹುದು. ಸೊ ವೀಕ್ಷಕರೇ, ನಿಮಗೆ ಇದರ ಬಗ್ಗೆ ಏನನ್ನಿಸುತ್ತೆ? ದರ್ಶನ್ ಅವರಿಗೆ ಜಾಮೀನು ಸಿಗಬಹುದಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.